ನಮಸ್ಕಾರ ರೀ ಎಲ್ಲರಿಗೂ ಭಕ್ತಿಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ ರೀ. ಇವತ್ತು ನಾವು ಮಡ್ಕೆ ಕಾಳು ಸಾರು ಮಾಡೋಣಂತ್ರಿ. ಮಡ್ಕೆ ಕಾಳು ಸಾರು ಮಾಡೋಕೆ ನಾ ಇಲ್ಲಿ ತೊಗೊಂಡೇನಿ ಅರ್ಧ ಕಪ್ ಕಾಯಿ ತುರಿ ರೀ, ಒಂದೆರಡು ಟೊಮೆಟೊ ಹಣ್ಣು, ಒಂದೆರಡು ಲವಂಗ, ಒಂದೆರಡು ಏಲಕ್ಕಿ, ಒಂದು ಇಂಚಷ್ಟು ಚಕ್ಕಿ, ಒಂದೆರಡು ಬೆಳ್ಳುಳ್ಳಿ ಗಡ್ಡಿ ಮತ್ತು ಹಸಿ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರೀ. ಇದನ್ನೆಲ್ಲ ನಾವೀಗ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡೋಣ್ರಿ. ಚಲೋ ಹೊತ್ನಂಗೆ ರುಬ್ಕೊಳ್ಳೋಣ್ರಿ. ಸಣ್ಣ ರುಬ್ದಷ್ಟು ಸಾರು ಚಲೋ ಬರ್ತೈತ್ರಿ, ಸಣ್ಣ ರುಬ್ರಿ. ಈಗ ಸಾರು ಮಾಡೋಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡ್ರಿ. ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೇನೆ ರೀ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ರಿ. ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಜೀರಿಗೆ ಹಾಕ್ರಿ. ಹಂಗೆ ಒಂದೆರಡು ಕರಿಬೇವಿನ ಎಲೆ ಒಗಿರಿ. ಸ್ವಲ್ಪ ಫ್ರೈ ಆತ್ರಿ. ಈಗ ನಾವು ಉಳ್ಳಾಗಡ್ಡಿ ಹಾಕೊಳಕತ್ತೇನೆ ರೀ. ಒಂದೆರಡು ಉಳ್ಳಾಗಡ್ಡಿ ಹೆಚ್ಕೊಂಡೇನಿ, ಅದನ್ನು ಹಾಕೊಳಕತ್ತೇನೆ ರೀ. ಸ್ವಲ್ಪ ಚಲೋ ಹೊತ್ನಂಗೆ ಕೈ ಆಡಿಸ್ರಿ. ಈ ಕಾಳು ಮೊಳಕೆ ಬರ್ಸೋದು ಹೆಂಗಂತಪ್ಪ ಅಂದ್ರೆ, ನೀವು ಇವತ್ತು ಸಾರು ಮಾಡ್ತೀರಂದ್ರೆ ನಿನ್ನೆ ಬೆಳಗ್ಗೆ ಅಂತನ ಕಾಳು ನೆನೆ ಹಾಕ್ರಿ. ಅದನ್ನು ರಾತ್ರಿ ನೀರೆಲ್ಲ ಬಸ್ದು ಒಂದು ಕಾಟನ್ ಬಟ್ಟೆ ಒಳಗೆ ಚಲೋ ಹೊತ್ನಂಗೆ ಕಟ್ಟಿಡ್ರಿ. ಕಟ್ಟಿಟ್ಟು ಮಳೆ ದಿವಸನತ್ಲೆ ಮೊಳಕೆ ಬಂದಿರ್ತಾವ್ರಿ. ನೀವು ಪಲ್ಯ ಮಾಡ್ಕೊಬೋದು, ಸಾರು ಮಾಡ್ಕೊಬೋದು ರೀ. ಈಗ ಒಂಚೂರು ಇದಕ್ಕೆ ಅರ್ಶಿನ ಹಾಕ್ಕೊಂಡ್ರಿ. ಅರ್ಶಿನ ಹಾಕಿ ಕಲಸೋನು. ನಾನಿಲ್ಲಿ 1 ಕಪ್ ಆಗುವಷ್ಟು ಮಡ್ಕೆ ಕಾಳು ತೊಗೊಂಡೇನಿ ರೀ. ಅದನ್ನು ಅದಕ್ಕೆ ಸೇರಿಸಿ ಚಲೋ ಹೊತ್ನಂಗೆ ಸ್ವಲ್ಪ ಕೈ ಆಡ್ರಿ. ಎಲ್ಲ ಮಿಕ್ಸ್ ಆಗ್ಬೇಕು ರೀ. ಅದು ಅರ್ಶಿನ ಎಲ್ಲ ಮಿಕ್ಸ್ ಆಗ್ಬೇಕು. ಚಲೋ ಹೊತ್ನಂಗೆ ಕೈ ಆಡಿಸ್ರಿ. ನೋಡ್ರಿ, ಇಷ್ಟು ಬೆಂದಿರ್ಬೇಕ್ರಿ. ಈಗ ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿ ಹಾಕೊಳಕತ್ತೇನೆ ರೀ. ಖಾರಕ್ಕೆ ನೋಡಿ ತಕ್ಕಂಗೆ ನೀವು ಹಾಕ್ರಿ. ಚಲೋ ಹೊತ್ನಂಗೆ ಕೈ ಆಡ್ರಿ. ಚಲೋ ಹೊತ್ನಂಗೆ ಮಿಕ್ಸ್ ಆಗ್ಬೇಕು ನೋಡ್ರಿ. ಖಾರ ಪುಡಿ ಜೊತೆ ಎಲ್ಲನೂ ಕಾಳು ಹಂಗೆ ಚಲೋ ಹೊತ್ನಂಗೆ ಮಿಕ್ಸ್ ಮಾಡಿರಿ. ತಿರ್ಕೊಂತೀರಿ ಸ್ವಲ್ಪ. ಈಗ ಇದನ್ನು ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ರಿ. ಮುಚ್ಚಳ ಮುಚ್ಚಿ ಬೇಯಿಸ್ಬೇಕ್ರಿ. ಒಂದು ಸ್ವಲ್ಪ ಎಣ್ಣೆ ಬಿಡ್ಬೇಕು ನೋಡ್ರಿ. ಹಂಗೆ ಬೇಯಿಸ್ಬೇಕು. ನಡು ಚೊಕ್ ಮಾಡ್ಕೊತೀರಿ. ಇಲ್ಲಾಂದ್ರೆ ಹೊತ್ತೋ ಚಾನ್ಸಸ್ ಭಾಳ ಇರ್ತೈತ್ರಿ. ಇದೊಂದು ಸ್ವಲ್ಪ ಬೆಂದೈತ್ರಿ. ಈಗ ನಾವು ಇದಕ್ಕೆ ರುಬ್ಬಿದ ಮಸಾಲೆ ಹಾಕ್ಕೊಳಕತ್ತೇನೆ ರೀ. ರುಬ್ಬಿದ ಮಸಾಲೆ ಹಾಕ್ಕೊಂಡು ಸ್ವಲ್ಪ ನಮಗೆ ಎಷ್ಟು ಬೇಕು ಅಷ್ಟು ಅಳತೆ ತಕ್ಕಂಗೆ ನೀರು ಹಾಕ್ಕೋಬೇಕ್ರಿ. ದಪ್ಪ ಅಂದ್ರೆ ದಪ್ಪ, ಇಲ್ಲ ತೆಳು ಅಂದ್ರೆ ತೆಳು, ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಹಾಕ್ಕೋರಿ. ಮನೆ ಒಳಗೆ ನಿಮ್ಗೆ ಎಷ್ಟು ಮಂದಿ ಅದಾರ. ಈಗ ನಾ ಈ ಸಾರು ಮಾಡ್ಲಿಕ್ಕತ್ತಿರೋದು ನಮ್ಮ ಮನೆ ಒಳಗೆ ಒಂದು 6 ಜನ ಅದಾರ ರೀ. 6 ಜನಕ್ಕೆ ಆಗುವಷ್ಟು ನಾ ಮಾಡತ್ತೇನೆ ರೀ. 6-8 ಜನ ಉಣ್ಬೋದು ರೀ. ತೀರಾ ಇನ್ನು ತೆಳ್ಳಗೆ ಮಾಡ್ಕೊಂಡಿಲ್ಲ ರೀ. ಸ್ವಲ್ಪ ಅವನಾಗಿ ಒಂದು ಸ್ವಲ್ಪ ಮೀಡಿಯಮ್ ಇದ್ರಾಗ ಐತ್ರಿ. ತೀರಾ ತೆಳ್ಳಗೂ ಇಲ್ಲ, ತೀರಾ ದಪ್ಪಗೂ ಇಲ್ಲ. ಇದಕ್ಕೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೇನೆ ರೀ. ಉಪ್ಪು ಹಾಕ್ಕೊಂಡು ಚಲೋ ಹೊತ್ನಂಗೆ ಕೈ ಆಡಿಸ್ರಿ. ಕೈ ಆಡಿಸಿ ಚಲೋ ಹೊತ್ತಂಗೆ ಸ್ವಲ್ಪ ಮುಚ್ಚಿ ಕುದಿಸ್ರಿ. ಈಗ ನೋಡ್ರಿ, ಚಲೋ ಹೊತ್ನಂಗೆ ಕುದಿಯಾಕತ್ತೈತಿ. ಈಗ ಇದಕ್ಕೆ ನಾವು 1 ಚಮಚೆ ಅಥವಾ ಒಂದು ಅರ್ಧ ಚಮಚೆ ಸಾಂಬಾರು ಪುಡಿ ಹಾಕ್ರಿ. ಸಾಂಬಾರು ಪುಡಿ ಹಾಕಿದ್ರೆ ಹಾಕ್ರಿ, ಇಲ್ಲಾಂದ್ರೆ ಸ್ವಲ್ಪ ನೀವು ಸ್ಕಿಪ್ ಮಾಡ್ಬೋದು ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ರಿ. ಚಲೋ ಹೊತ್ನಂಗೆ ಕುದಿಸ್ರಿ. ಒಂದು 5-10 ನಿಮಿಷ ಕುದಿಸಿದ್ರೆ ಸಾಕ್ರಿ. ಪಳ 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 ಅಂತ ಕುದಿತಿರ್ತೈತಿ. ಒಂದು 5-10 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಬಿಡ್ರಿ. ಈಗ ರೆಡಿ ಆಕೈತಿ. ಈಗ ನೋಡ್ರಿ, ಮಸ್ತಂಗೆ ಮಡ್ಕೆ ಕಾಳು ಸಾರು ಬಿಸಿ ಬಿಸಿ ಚಲೋ ಆಗೈತಿ. ಇದು ಬಿಸಿ ಬಿಸಿ ಮುದ್ದೆ ಜೊತೆಗೆ, ಅನ್ನದ ಜೊತೆ, ಚಪಾತಿ ಜೊತೆ ಮಸ್ತ್ ಕಾಂಬಿನೇಷನ್ ಆಕೈತ್ರಿ. ನೀವು ಟ್ರೈ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮರಿದಂಗೆ ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಧನ್ಯವಾದಗಳು.